ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಒಂದು ಬೈಕ್ ಇರುತ್ತೆ. ಸೊ ಆ ಬೈಕ್ ನ ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು ಒಂದು 5 ಲೀಟರ್ಸ್ ಅಂತ ತಿಳ್ಕೊಳ್ಳೋಣ. ನೀವು ದಿನ ಹೋಗಿ ಪೆಟ್ರೋಲ್ ಬಂಕ್ ಅಲ್ಲಿ ಅದಕ್ಕೆ 15 ಲೀಟರ್ ಫ್ಯೂಲ್ ಅನ್ನ ತುಂಬಿಸಿದ್ರೆ ಹೇಗಾಗುತ್ತೆ? ತುಂಬಾ ವೇಸ್ಟ್ ಅಂತ ಅನ್ಸೋದಿಲ್ವಾ? ಹಾಗಾದ್ರೆ ನಾವು ನಮ್ಮ ದೇಹದ ಜೊತೆಗೆ ಏನ್ ಮಾಡ್ತಾ ಇದ್ದೀವಿ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಸೊ ಈಗ ಬೈಕ್ ನ ಎಕ್ಸಾಂಪಲ್ ಅನ್ನ ತೋರಿಸ್ತೀವಿ. ಸೊ ಆ ಬೈಕ್ ಅನ್ನ ನೀವು ನಮ್ಮ ದೇಹಕ್ಕೆ ಕಂಪೇರ್ ಮಾಡಬಹುದು, ಆ ಫ್ಯೂಲ್ ಅನ್ನ ನಾವು ತಗೊಳ್ಳುವಂತ ಫುಡ್ ಗೆ ಕಂಪೇರ್ ಮಾಡಬಹುದು. ಸೊ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ಫುಡ್ ಅನ್ನ ಕೊಟ್ರೆ ಅದು ವೇಸ್ಟ್ ಆಗಲ್ಲ. ಬಟ್ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ನಾವು ಫುಡ್ ಅನ್ನ ಕೊಟ್ವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ವೇಸ್ಟ್ ಆಗಿ ಹೋಗುತ್ತೆ. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಅಥವಾ ವೆಯ್ಟ್ ಲಾಸ್ ಕಾನ್ಸೆಪ್ಟ್ ನಾವು ಬಂದಾಗ ಕ್ಯಾಲರೀಸ್ ಎನ್ನುವಂತ ಪದ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಯಾಲರಿ ಅಂತ ಹೇಳಿದ್ರೆ ಏನು? ಹಾಗಾದ್ರೆ ಕ್ಯಾಲರಿ ಅಂತ ಹೇಳಿದ್ರೆ ನಾವು ಒಂದು ಆಹಾರವನ್ನು ಸೇವಿಸಿದಾಗ ಅದು ನಮ್ಮ ದೇಹದ ಒಳಗೆ ಹೋಗಿ ನಮ್ಮ ದೇಹಕ್ಕೆ ಎಷ್ಟು ಎನರ್ಜಿಯನ್ನ ಕೊಡುತ್ತೆ ಅದನ್ನು ನಾವು ಕ್ಯಾಲರಿ ಅಂತ ಹೇಳ್ತೇವೆ. ಒಂದು ದಿನದಲ್ಲಿ ಎಷ್ಟು ಕ್ಯಾಲರಿ ಇಂಟೇಕ್ ಒಬ್ಬ ಮಾಡಬೇಕು? ಯೂಶುವಲಿ ನಮ್ಮ ಬಾಡಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ನಮ್ಗೆ ಬೇಕಾಗಿರುವಂತದ್ದು 1500 ಇಂದ 2000 ಕ್ಯಾಲರಿ ತನಕ ಮಾತ್ರ. 2000 ಗಿಂತ ಜಾಸ್ತಿ ನಾವು ಕನ್ಸ್ಯೂಮ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಆವತ್ತು ಆ ಎಕ್ಸೆಸ್ ಕ್ಯಾಲರಿ ಅನ್ನುವಂಥದ್ದು ಎಲ್ಲಿ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ರೆ ಸೈಡ್ ಅಲ್ಲಿ ಎಲ್ಲ ಫ್ಯಾಟ್ ರೂಪದಲ್ಲಿ ಸ್ಟೋರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇದು ನಮಗೆ ಒಬೆಸಿಟಿಗೆ ಲೀಡ್ ಆಗುತ್ತೆ. ಅದೇ ರೀತಿ ಓವರ್ ವೇಟ್ ಕಂಡೀಷನ್ ಕೂಡ ಇದೇ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸೊ ನಾವು ಕ್ಯಾಲರೀಸ್ ಗಳನ್ನ ಜಾಸ್ತಿ ತಿಂದಷ್ಟು ನಮ್ಮ ದೇಹಕ್ಕೆ ಅದು ಎಕ್ಸ್ಟ್ರಾ ಎನರ್ಜಿಯನ್ನ ಪ್ರೊವೈಡ್ ಮಾಡಲ್ಲ. ಬಟ್ ಆ ಎಕ್ಸ್ಟ್ರಾ ತಿಂದಂತ ಕ್ಯಾಲರೀಸ್ ಗಳೇನಿವೆ ಅದು ಹೋಗಿ ಫ್ಯಾಟ್ ರೂಪದಲ್ಲಿ ನಮ್ಮ ದೇಹದಲ್ಲಿ ಸ್ಟೋರೇಜ್ ಆಗಿ ಇರುತ್ತೆ. ನಮ್ಮ ದೇಶದಲ್ಲಿ ಕ್ಯಾಲರಿ ಕಾನ್ಸೆಪ್ಟ್ ಎನ್ನುವಂಥದ್ದು ತುಂಬಾ ಕಡಿಮೆ. ಇದನ್ನ ಅರ್ಥ ಮಾಡ್ಕೊಂಡಿದ್ದು ಕೂಡ ನಾವು ತುಂಬಾ ಕಡಿಮೆ. ಹಾಗಾಗಿ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 70% ಆಫ್ ದಿ ಅರ್ಬನ್ ಪಾಪ್ಯುಲೇಷನ್ ಈಗ ಒಬೇಸ್ ಅಥವಾ ಓವರ್ ವೇಟ್ ಕಂಡೀಷನ್ ಅಲ್ಲಿ ಇದ್ದಾರೆ. ಸೊ ಒಬೆಸಿಟಿ ಇಸ್ ದ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಕೂಡ ನಾವು ಹೇಳ್ಬೋದು. ಆಬ್ವಿಯಸ್ಲಿ ನಾವು ಕ್ಯಾಲರೀಸ್ ಗಳನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದೀವಿ. ಬಟ್ ಇದಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ ನಮ್ಮ ಬಿಸಿ ಲೈಫ್ ಸ್ಟೈಲ್. ನಮ್ಮ ಬಿಸಿ ಲೈಫ್ ಸ್ಟೈಲ್ ಅಲ್ಲಿ ನಮಗೆ ಈ ಕ್ಯಾಲರಿ ಇಂಟೇಕ್, ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ನಮ್ಗೆ ಜಾಸ್ತಿ ಟೈಮ್ ಇರಲ್ಲ. ಅದೇ ರೀತಿಯಲ್ಲಿ ಸ್ಟ್ರೆಸ್, ಸಿಕ್ಕಾಪಟ್ಟೆ ಸ್ಟ್ರೆಸ್ ಅಲ್ಲಿ ಇರ್ತೀವಿ. ಅಲ್ಲಿ ಹೋದ್ರೆ ಕಂಪನಿ ಸ್ಟ್ರೆಸ್, ಇಲ್ಲಿ ಬಂದ್ರೆ ಮನೆ ಸ್ಟ್ರೆಸ್. ಇದೆಲ್ಲ ಸ್ಟ್ರೆಸ್ ನಡುವೆ ನಾವು ಹೇಗೆ ನಮ್ಮ ವೆಯ್ಟ್ ಅನ್ನ ಮ್ಯಾನೇಜ್ ಮಾಡ್ಕೊಳ್ಳೋಣ, ಹೇಗೆ ನಾವು ನಮ್ಮ ಡಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಣ, ಹೇಗೆ ನಾವು ನಮ್ಮ ಕ್ಯಾಲರಿ ಇಂಟೇಕ್ ಅನ್ನ ಕೌಂಟ್ ಮಾಡೋಣ, ಇದೆಲ್ಲ ಪ್ರಾಬ್ಲಮ್ಸ್ ಗಳಿಂದ ನಾವು ಓವರ್ ವೇಟ್ ಅಥವಾ ಒಬೇಸ್ ಕಂಡೀಷನ್ಗೆ ನಾವು ಹೋಗ್ತಾ ಇದ್ದೀವಿ. ಆಫನ್ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕಡಿಮೆ ಪ್ರಮಾಣದಲ್ಲಿ ತಿಂತಾ ಇರ್ತೀವಿ, ಆದ್ರೆ ನಾವು ಯಾವ್ದನ್ನ ತಿನ್ಬೇಕು ಅದನ್ನ ತಿಂತಾ ಇರೋದಿಲ್ಲ. ನಾವು ಕಡಿಮೆ ಪ್ರಮಾಣದಲ್ಲಿ ಜಂಕ್ ಫುಡ್ ತಿಂದ್ರು ಕೂಡ ಹೈ ಕ್ಯಾಲರಿಯನ್ನ ಅದು ಕೊಡುತ್ತೆ. ಇಷ್ಟು ಜನ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಕಡಿಮೆ ತಿನ್ನೋದು ಅಂತ. ಆಕ್ಚುಲಿ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಕಡಿಮೆ ತಿನ್ನೋದಲ್ಲ, ಸರಿಯಾಗಿ ತಿನ್ನೋದು, ಸರಿಯಾದ ಪ್ರಮಾಣದಲ್ಲಿ ತಿನ್ನೋದು, ಸರಿಯಾದ ಸಮಯದಲ್ಲಿ ತಿನ್ನೋದು. ಸೊ ಇದನ್ನ ನಾವು ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಗಳು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಹತ್ರ ಟೈಮ್ ಇರಲ್ಲ, ನಮ್ ಬಿಸಿ ಲೈಫ್ ಶೆಡ್ಯೂಲ್ ಇರುತ್ತೆ. ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ನಮ್ಗೆ ಜಾಸ್ತಿ ಆಗಲ್ಲ. ಎಕ್ಸಾಕ್ಟ್ಲಿ ಇದೇ ಪ್ರಾಬ್ಲಮ್ ಇಂದ ನಾನು ಕೂಡ ಬಳಗ್ತಾ ಇದ್ದೆ. ನನ್ನ ಹತ್ರ ಕೂಡ ಟೈಮ್ ಇರ್ಲಿಲ್ಲ. ಮತ್ತೆ ಇದನ್ನ ಮ್ಯಾನೇಜ್ ಮಾಡೋದು, ಇದ್ರ ಬಗ್ಗೆ ಕೌಂಟ್ ಇಟ್ಕೊಳ್ಳೋದು, ಕ್ಯಾಲರಿ ಇಂಟೇಕ್ ಅಂತೆ ಇದೆಲ್ಲದನ್ನ ಗಮನದಲ್ಲಿ ಇಟ್ಕೊಳ್ಳೋದು, ಇದೆಲ್ಲ ನನಗೂ ಕೂಡ ಪಾಸಿಬಲ್ ಆಗ್ತಾ ಇರ್ಲಿಲ್ಲ. ಸೊ ಆವಾಗ ನಾನು ಹುಡುಕ್ತಾ ಇದ್ದೆ, ನನಗೊಂದು ಪರ್ಫೆಕ್ಟ್ ಸೊಲ್ಯೂಷನ್ ಬೇಕಿತ್ತು ನನ್ನ ವೆಯ್ಟ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ, ಅದೇ ರೀತಿಯಲ್ಲಿ ನನ್ನ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ. ಆವಾಗ ನನಗೆ ಸಿಕ್ಕ ಸೊಲ್ಯೂಷನ್ ಶೇಪ್ ಶಿಫ್ಟ್. ಸೊ ಶೇಪ್ ಶಿಫ್ಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಮೀಲ್ಸ್ ಗಳನ್ನ ನಮ್ಗೆ ರಿಪ್ಲೇಸ್ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ನಮ್ಮ ಮೀಲ್ಸ್ ಗಳನ್ನ ಯಾಕೆ ರಿಪ್ಲೇಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಯೂಶುವಲಿ ನಮ್ಮ ಮನೆಯ ಮೀಲ್ಸ್ ಗಳಲ್ಲಿ ನಮ್ಗೆ ಕ್ಯಾಲರೀಸ್ ಎಷ್ಟು ಇರುತ್ತೆ ಏನೋ ಅಂತ ಕೌಂಟ್ ಅನ್ನ ಹಿಡ್ಕೊಳ್ಳುವಂತದ್ದು ಪಾಸಿಬಲ್ ಇರುವುದಿಲ್ಲ. ಆದ್ರೆ ಈ ಒಂದು ಶೇಪ್ ಶಿಫ್ಟ್ ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಅನ್ನ ಯೂಸ್ ಮಾಡುವ ಮೂಲಕ ಇದು ನಮಗೆ ಮಿನಿಮಮ್ 250 ಕ್ಯಾಲರೀಸ್ ಗಳಲ್ಲಿ ಹತ್ತತ್ರ 22 ಗ್ರಾಮ್ಸ್ ಆಫ್ ಪ್ರೋಟೀನ್, ಅದರ ಜೊತೆಗೆ ಎಸೆನ್ಷಿಯಲ್ ವೈಟಮಿನ್ಸ್ ಹಾಗೂ ಮಿನರಲ್ಸ್, ಅದರ ಜೊತೆಗೆ ಫೈಬರ್ಸ್ ಇದೆಲ್ಲವನ್ನ ನೀಡುವಂತ ಕೆಲಸವನ್ನ ಈ ಒಂದು ಶೇಪ್ ಶಿಫ್ಟ್ ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಮಾಡುತ್ತೆ. ಸೊ ಈಗ ನಾವು ಯಾವುದೇ ರೀತಿಯಲ್ಲಿ ನಮ್ಮ ಫುಡ್ ಅಲ್ಲಿ ಎಷ್ಟು ಕ್ಯಾಲರಿ ಇದೆ, ಎಷ್ಟು ಫೈಬರ್ ಇದೆ, ಎಷ್ಟು ಪ್ರೋಟೀನ್ ಇದೆ, ಇದನ್ನ ಯಾವ್ದನ್ನು ಕೂಡ ಕೌಂಟ್ ಮಾಡ್ಬೇಕೆನ್ನುವಂತ ಅವಶ್ಯಕತೆ ಇರಲ್ಲ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡುವ ಮೂಲಕ ನಾನು ನನ್ನ ದೇಹವನ್ನ 90 ಡೇಸ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡೆ. ಫ್ರಮ್ ಡೇ 1 ನಾನು ಹೇಗಿದ್ದೆ, ಅದೇ ರೀತಿಯಲ್ಲಿ ಡೇ 90 ನಾನು ಹೇಗಿದ್ದೆ ಎನ್ನುವಂತ ಟ್ರಾನ್ಸಿಷನ್ ಅನ್ನ ನೀವು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಈ ಒಂದು ಶೇಪ್ ಶಿಫ್ಟ್ ಮೀಲ್ ಅನ್ನ ನಾನು ಯೂಸ್ ಮಾಡೋದ್ರಿಂದ ನನ್ನ ಮೀಲ್ಸ್ ಗಳನ್ನ ನಾನು ಲೋ ಇನ್ ಕ್ಯಾಲರಿ ಹಾಗೂ ಹೈ ಇನ್ ನ್ಯೂಟ್ರಿಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡೆ. ಇದು ನನಗೆ ನನ್ನ ದೇಹಕ್ಕೆ ಬೇಕಾದಂತ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಗಳು ಎಲ್ಲವನ್ನ ಕೊಡುವಂತ ಕೆಲಸವನ್ನ ಈ ಒಂದು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಮಾಡುತ್ತೆ. ನಾನು ಐದರ್ ನನ್ನ ಬ್ರೇಕ್ಫಾಸ್ಟ್ ಆರ್ ನನ್ನ ಡಿನ್ನರ್ ಆರ್ ಎಲ್ಸ್ ನಾನು ಬೋತ್ ಈ ಎರಡನ್ನು ಕೂಡ ನಾನು ರಿಪ್ಲೇಸ್ ಮಾಡುವಂತ ಕೆಲಸವನ್ನ ಈ ಒಂದು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಇಂದ ಮಾಡಬಹುದು. ಸೊ ಇದೇನ್ ಮಾಡುತ್ತೆ, ನನ್ನ ಹೊಟ್ಟೆಯನ್ನ
ತುಂಬಿರಿಸುವಂತ ಕೆಲಸವನ್ನ ಮಾಡುತ್ತೆ. ನನ್ನ ತಿಂಡಿ ಅಥವಾ ನನ್ನ ಡಿನ್ನರ್ ನೀಡದೇ ಇರುವಂತಹ ನ್ಯೂಟ್ರಿಯೆಂಟ್ಸ್ ಗಳನ್ನ ನನ್ನ ದೇಹಕ್ಕೆ ನೀಡುವಂತ ಕೆಲಸವನ್ನ ಮಾಡಿ ನನ್ನ ಹೊಟ್ಟೆಯನ್ನ ಫುಲ್ ಆಗಿರಿಸುತ್ತೆ. ಅದೇ ರೀತಿಯಲ್ಲಿ ನಮ್ಮ ದೇಹವನ್ನ ಎನರ್ಜೆಟಿಕ್ ಆಗಿ ಇರಿಸುವಂತ ಕೆಲಸವನ್ನ ಈ ಒಂದು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಮಾಡುತ್ತೆ. ಸೊ ತುಂಬಾ ಜನರಿಗೆ ಇನ್ನೊಂದು ಕ್ವಶನ್ ಇರುತ್ತೆ, ಯಾಕಂತ ಹೇಳಿದ್ರೆ ಈ ಒಂದು ಶೇಕ್ಸ್ ಗಳನ್ನೆಲ್ಲ ಯೂಸ್ ಮಾಡಿದ್ರೆ ನನ್ನ ಫ್ಯಾಟ್ ಎನ್ನುವಂಥದ್ದು ಕಡಿಮೆ ಆಗಿ ಹೋಗುತ್ತಾ? ಡೆಫಿನೆಟ್ಲಿ ಇಲ್ಲ. ಈ ಶೇಕ್ಸ್ ಗಳು ನಿಮ್ಮ ಫ್ಯಾಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಜರ್ನಿಯಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಹೆಲ್ಪ್ ಆಗುತ್ತೆ? ಲೋ ಕ್ಯಾಲರಿ ರಿಚ್ ನ್ಯೂಟ್ರಿಯೆಂಟ್ ಡಯಟ್ ಅನ್ನ ನೀವು ಪ್ರಿಪೇರ್ ಮಾಡ್ಲಿಕ್ಕೆ ನಿಮಗೆ ಶೇಪ್ ಶಿಫ್ಟ್ ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಎನ್ನುವಂಥದ್ದು ಹೆಲ್ಪ್ ಆಗುತ್ತೆ. ಇದು ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಕ್ಯಾಲರಿ ಇಂಟೇಕ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಸೊ ಕ್ಯಾಲರಿ ಇಂಟೇಕ್ ಅನ್ನ ನಾವು ಕಂಟ್ರೋಲ್ ಮಾಡಿದ್ವಿ, ನ್ಯೂಟ್ರಿಯೆಂಟ್ಸ್ ಗಳನ್ನ ಜಾಸ್ತಿ ನಮ್ಮ ದೇಹಕ್ಕೆ ಕೊಟ್ವಿ ಅಂತ ಹೇಳಿದ್ರೆ ನಮ್ಮ ದೇಹ ಎನ್ನುವಂಥದ್ದು ವೀಕ್ ಆಗಲ್ಲ. ಅದೇ ರೀತಿ ನಮ್ಮ ದೇಹ ಎನ್ನುವಂಥದ್ದು ನಮ್ಮ ಮಾತನ್ನ ಕೇಳಿ ಸ್ಟಾರ್ಟ್ ಮಾಡುತ್ತೆ. ಇದರ ಜೊತೆಗೆ ನಾವು ಎಕ್ಸರ್ಸೈಸಸ್ ಗಳನ್ನ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಮೈ ಡಿಯರ್ ಫ್ರೆಂಡ್ಸ್ 90 ಡೇಸ್ ಅಲ್ಲಿ ನಾನೇನ್ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿದ್ದೇನೆ ಅದೇ ರೀತಿ ಟ್ರಾನ್ಸ್ಫಾರ್ಮೇಶನ್ ನೀವು ಕೂಡ ಮಾಡ್ಕೊಳ್ಬಹುದು. ಸೊ ನಿಮ್ಮ ಹತ್ರ ಟೈಮ್ ಇಲ್ಲ, ನಿಮ್ಮ ಹತ್ರ ಡಯಟ್ ಅನ್ನ ಪ್ಲಾನ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ನಿಮ್ಮ ಹತ್ರ ಡಯಟ್ ಗೆ ಫ್ರೆಂಡ್ಲಿ ಆಗಿರುವಂತ ಫುಡ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ನೀವು ಬಿಸಿ ವರ್ಕ್ ಸ್ಕೆಡ್ಯೂಲ್ ಅಲ್ಲಿ ಇದ್ದೀರಿ, ಬಟ್ ಸ್ಟಿಲ್ ನಿಮ್ಮ ದೇಹದ ಮೇಲೆ ನಿಮಗೆ ತುಂಬಾ ಕಾಳಜಿ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಶೇಪ್ ಶಿಫ್ಟ್ ಎನ್ನುವಂಥದ್ದು ನಿಮಗೆ ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ ಆಗಿ. ನೀವು ಕೂಡ ನಿಮ್ಮ 1 ಅಥವಾ 2 ಮೀಲ್ಸ್ ಗಳನ್ನ ನೀವು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಇಂದ ರಿಪ್ಲೇಸ್ ಮಾಡಿ ಟ್ರೈ ಮಾಡಿ. 101% 90 ಡೇಸ್ ಗಳಲ್ಲಿ ನಿಮ್ಮ ಬಾಡಿ ಕೂಡ ಅದ್ಭುತವಾದ ಟ್ರಾನ್ಸ್ಫಾರ್ಮೇಶನ್ ಅನ್ನ ಒಳಗೋಗುತ್ತೆ. ಈ ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಜೊತೆಗೆ ನೀವು ಮಾಡರೇಟ್ ಎಕ್ಸರ್ಸೈಸಸ್ ಗಳನ್ನ ಪ್ರತಿದಿನ ನಿಮ್ಮ ದೇಹಕ್ಕೆ 30 ಮಿನಿಟ್ಸ್ ನಿಮ್ಮ ದೇಹಕ್ಕೆ ನೀವು ಟೈಮ್ ಅನ್ನ ಕೊಟ್ರೆ ಡೆಫಿನೆಟ್ಲಿ ವಿತ್ ದ ಕ್ಯಾಲರಿ ಡೆಫಿಸಿಟ್ ವಿತ್ ಎಕ್ಸರ್ಸೈಸಸ್ ನೀವು ನಿಮ್ಮ ಐಡಿಯಲ್ ಬಾಡಿ weight ಗೆ ವಿದಿನ್ ನೋ ಟೈಮ್ ನೀವು ರೀಚ್ ಆಗ್ಬೋದು. ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ದಿನವನ್ನ ಹೇಗೆ ಪ್ಲಾನ್ ಮಾಡ್ಕೊಳ್ಳೋದು? ಫಾರ್ ಎಕ್ಸಾಂಪಲ್ ನೀವು ಈಗ ನೈಟ್ ಶಿಫ್ಟ್ ಅಲ್ಲಿ ಇದ್ದೀರಿ, ನೈಟ್ ಶಿಫ್ಟ್ ಅಲ್ಲಿ ಇದ್ರೆ ನಿಮ್ಮ ಮೀಲ್ಸ್ ಗಳನ್ನ ನೀವು ಹೇಗೆ ಪ್ಲಾನ್ ಮಾಡ್ಕೊಳ್ಳೋದು, ನೀವು ಡೇ ಶಿಫ್ಟ್ ಅಲ್ಲಿ ಇದ್ದೀರಿ ನಿಮ್ಮ ಮೀಲ್ಸ್ ಗಳನ್ನ ಹೇಗೆ ಪ್ಲಾನ್ ಮಾಡ್ಕೊಳ್ಳೋದು, ವಿತ್ ದ ಹೆಲ್ಪ್ ಆಫ್ ಶೇಪ್ ಶಿಫ್ಟ್ ವಿದಿನ್ 90 ಡೇಸ್ ನೀವು ನಿಮ್ಮ weight ಅನ್ನ ಹೇಗೆ ನಿಮ್ಮ ಕಂಟ್ರೋಲ್ ತಗೊಂಡು ಬರೋದು, ಇದೆಲ್ಲ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಕೊಟ್ಟಿದ್ದೀನಿ. ವಾಟ್ಸ್ಆಪ್ ಮಾಡೋ ಮೂಲಕ ನನ್ನನ್ನ ಕಾಂಟ್ಯಾಕ್ಟ್ ಆಗಿ ನಾನು ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅಲ್ಲ ಪರ್ಸನಲೈಸ್ಡ್ ಆಗಿ ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.